ಬೈರೇಗೌಡ ಸಣ್ಣಸ್ವಾಮಿಗೌಡ ಇಬ್ಬರಿಗೂ ಆಕ್ಸಿಡೆಂಟ್ ಆಗಿರುತ್ತೆ. ದಲಿತ ಯುವಕದ ನನ್ನ ತಮ್ಮ ಇದೇ ಆಕ್ಸಿಡೆಂಟಲ್ಲಿ ಅವರ ಅಕ್ಕನ ಮಗ ಬಂದು ಗಲಾಟೆ ಮಾಡಿ ನಮ್ಮ ತಮ್ಮ ಮೃತಪಟ್ಟಿರ್ತಾನೆ. ಇದಕ್ಕೆ ನಮ್ಮ ಹಾಲಿ ಶಾಸಕರಾದ GT ದೇವೇಗೌಡರು ನಮ್ಮ ದಲಿತ ಜನಾಂಗ ಆಗಿರೋದ್ರಿಂದ ನಮ್ಮನ್ನು ಏನು ಅಂತ ಬಂದು ಕೇಳುವಿಲ್ಲ, ಹಾಸ್ಪಿಟ್ಲಲ್ಲೂ ಮಾತಾಡಿಲ್ಲ ಅಥವಾ ಇಲ್ಲಿ ಊರಲ್ಲೂ ಬಂದು ಇದನ್ನೇನು ಮಾತಾಡಿಲ್ಲ. ಇಲ್ಲಿ ಒಕ್ಕಲಿಗರು ಸ್ವಲ್ಪ ಪ್ರಬಲವಾಗಿರೋದ್ರಿಂದ ನಮ್ಮನ್ನ ಕಡೆಗಾಣಿಸ್ತವ್ರೆ ಇಲ್ಲಿ ಶಾಸಕರು. ನಿಮ್ಮದು ಯಾವ ಜಿಲ್ಲೆಗೆ ಬರ್ತದೆ? ನಮ್ಮದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಹೊಸಬಾಳ್ ಗ್ರಾಮ, ಬಿಳಿಕೆರೆ ಹೋಬಳಿ. ಸತ್ತು ಎಷ್ಟು ದಿನ ಆಯ್ತು? ಸತ್ತು ನಿನ್ನೆ ಸಂಜೆ 4:15 ಸತ್ತಿರೋದು. ನಿನ್ನೆ ಸಂಜೆ. ಇನ್ನಾಗ್ಲೂ ಅದಕ್ಕೆ ಏನು ಪರಿಹಾರ ಇಲ್ಲ. ನೀವು ಅಧಿಕಾರಿ ಹತ್ರ ಹೋಗಿದ್ರಿಯಾ? ಅಧಿಕಾರಿಗಳಿಗೆಲ್ಲ ತಿಳಿಸಿದ್ವಿ. ಈ ಶಾಸಕರು ಇದಕ್ಕೆ ಶಾಸಕರ ಗಮನಕ್ಕೂ ತಂದಿದ್ವಿ. ಅವ್ರೇನು ನಮಗೆ ರೆಸ್ಪಾನ್ಸ್ ಮಾಡಿಲ್ಲ. ಇಲ್ಲೇನಾಯ್ತು ಅಂದ್ರೆ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾವ್ರೆ ಪೊಲೀಸವರು, ಅವ್ರಿಗೆ ಆದ್ಯತೆ ಕೊಡ್ತಾವ್ರೆ. ಬಾಡಿ ತರಕ್ ಮುಂಚೆನೆ ಇಲ್ಲಿ ಬಾಡಿ ತಗೊಬಂದು ಇಟ್ಕೊಂಡು ಪೊಲೀಸವ್ರು ಬಂದು ರಿಸರ್ವ್ ತಗೊಬಂದು ಇಟ್ಕೊಂಡವ್ರೆ. ಹಾಗೆ ಇದ್ರಲ್ಲೇ ಗೊತ್ತಾಗುತ್ತೆ ಅವರು ಪ್ರಬಲವಾಗಿರೋದ್ರಿಂದ ಈ ಕೇಸ್ನ ಮುಚ್ಚಾಕಕ್ಕೆ ನೋಡ್ದವ್ರೆ ಅಂತ. ಮೇನ್ ಕಾರಣ ಯಾರು ಇರ್ಬೋದು? ಮೇನ್ ಕಾರಣ ಈ ಒಕ್ಕಲಿಗರು ಪ್ರಬಲವಾಗಿರೋದೇ ಮೇನ್ ಕಾರಣ. ನನ್ನ ಮಗನ ಈಚೆಗಾಕ ಕೂತಾರೆ, ಏನು ಮಾಡಕ್ಕೆ ಬಿಡ್ತಾ ಇಲ್ಲ. ನನ್ನ ಒಬ್ಬನ ಮಗನ ತಿನ್ಸಾಕ್ಬಿಟ್ರು. ನನಗೆ ನ್ಯಾಯ ಕೊಡಿಸಿ ಹೋಗ್ತೀನಿ. ಅಯ್ಯೋ ರಾಕೇಶ, ಅಪ್ಪ ಅಲ್ಲರ ಅವನ್ನ ಕರೆಸಿ ನಾವು ಅವನ್ನ ಕೇಳ್ತೀವಿ. ನನಗೆ ಎರಡರಲ್ಲಿ ಯಾವ್ದಾರು ತೀರ್ಮಾನ ಮಾಡಿಕೊಡಿ, ನನಗೆ ನ್ಯಾಯ ಕೊಡಿಸ್ಕೊಡಿ. ನಿಮ್ಮ ಹೆಸರೇನು? ಸ್ವಾಮಿ, ನಮ್ಮ ಹೆಸರು ಗೋವಿಂದ ಅಂತೇಳಿ. ಈಗ ತೀರೋದಂಥ ರಾಕೇಶ್ ಅವರ ಅಣ್ಣ ನಾನು. ನನ್ನ ತಮ್ಮ ಮೈಸೂರಿಂದ ಬರಬೇಕಾದ್ರೆ ಗಾಡೀಲಿ ಇದೇ ಗ್ರಾಮದ ಇನ್ನೊಬ್ಬ ಬೈರೇಗೌಡ ಅನ್ನೋ ಬತ್ತಿದ್ದು ಅವನು ಮುಂದೆ ನನ್ನ ತಮ್ಮ ಹಿಂದೆ ಹೋಗ್ತಿರ್ಬೇಕಾದ್ರೆ ಅವನು ಸಡನ್ಲಿ ಯೂ ಟರ್ನ್ ಹೊಡೆದಿದ್ದಾನೆ. ಸಡನ್ಲಿ ಯೂ ಟರ್ನ್ ಹೊಡೆದ ಮುಖಾಂತರ ಕತ್ಲೆ ಟೈಮು, ರಾತ್ರಿ 9:50ರಿಂದ 10 ಗಂಟೆ ಟೈಮು. ಆ ಟೈಮಲ್ಲಿ ಆಪೋಸಿಟ್ ಒಂದು ಕಾರ್ ಬರೋದ್ರಿಂದ ಆ ಬೆಳಕಿಗೆ ಕಣ್ಣು ಸ್ಪಂದಿಸಿಲ್ಲ. ಅದರಿಂದ ಈ ಗಾಡಿನೂ ಆ ಗಾಡಿನೂ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆದಮೇಲೆ ಬೈರೇಗೌಡ ಅನ್ನೋನಿಗೆ ಕಾಲು ಮುರಿದಿದೆ. ನನ್ನ ತಮ್ಮನಿಗೂ ಸಣ್ಣ ಪುಟ್ಟ ಏಟಾಗಿದೆ. ಏಟಾದ ಸಂದರ್ಭದಲ್ಲಿ ಅದೇ ಬೈರೇಗೌಡ ಅನ್ನ ಅಕ್ಕನ ಮಕ್ಕಳಾದಂಥ ನವೀನ್ ಕುಮಾರ್ ಅವರು ಅಲಿಯಾಸ್ ಬಾಸು ಅಂತ ಹೇಳ್ತಾರಂತೆ, ಅವರು ಮತ್ತು ಪ್ರವೀಣ್ ಅನ್ನೋರು ಮತ್ತು ಮನು ಅನ್ನೋರು ಎಲ್ಲ ಮತ್ತು ಇನ್ನೂ ಏನು ಸಾಕಷ್ಟು ಜನ ಇದ್ರಂತೆ. ಅವ್ರು ಬಂದು ನನ್ನ ತಮ್ಮನ ಬಿದ್ದಿದ್ದವನಿಗೆ ಎದ್ದು ನೀರು ಕುಡಿಸ್ತಾ ಇದ್ದವನಿಗೆ ಬೂಟ್ ಕಾಲಲ್ಲೇ ಒದ್ದು ಅವನಿಗೆ ಇಲ್ಲೇನ ಅವನಿಗೆ ಪ್ರಜ್ಞೆ ತಪ್ಪ ಮಟ್ಟಕ್ಕೆ ಹೊಡೆದಿ. ಮುಂದೆ ನಾವು ಎಲ್ಲಿ ಹೋಗ್ಬೇಕು ಕಾನೂನಿಗಾಗಿ ಹೇಳಿ ನೀವೇ. ನಮಗೆ ನಿಮ್ಮ ಚಾಲನ್ ಮುಖಾಂತರ ನನ್ನ ತಮ್ಮನಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕಂತ ಎಲ್ಲರೂ ಕೇಳ್ಕೊತಾ ಇದ್ದೀನಿ. ವ್ಯಕ್ತಿನ ಊರೊಳಗೆ ಚಿಕಿತ್ಸೆ ಮಾಡಿ ಇಟ್ಟಿರ್ಬೇಕಾದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರ್ಬೋದು? ನಾವು ಬಡವ್ರ ಎತ್ತು ಹೆಂಗ್ ಬಾಳೋದು, ಹೆಂಗಿರೋದು? ನೀವೇ ಅದ ಯೋಚನೆ ಮಾಡಿ. ಯಾವ್ದು ಬಂದು ನಮ್ದು ಅಂತ ನಮ್ಗೇನು ನಮ್ಗ ಒಪ್ಪಂದ ಕೊಡ್ತಾ ಇಲ್ಲ. ಅವರು ಯಾರು ಬಂದು ಏನು ಮಾತಾಡಿಲ್ಲ ಸರ್. ಈಗ 4:15 ನಾವು ಇಲ್ಲಿ ಬಂದು ಕುಂತಿರೋದು. ಈಗ ಟೈಮ್ ಎಷ್ಟು ಸರ್? ಅದಕ್ಕೆ ಸರ್ ನಾವು ನ್ಯಾಯ ದೊರಕಿಸ್ಕೊಡಿ ಅಂತ ಸುಮಾರು 4 ಗಂಟೆ 5 ಗಂಟೆಯಿಂದ ಕೇಳ್ತಾ ಇದೀವಿ. ಒಬ್ರು ಬಂದು ನಮ್ಗೇನು ಮಾತು ಕೊಡ್ತಾ ಇಲ್ಲ. ಅದನ್ನ ನೀವೇ ಏನು ಅಂತ ಹೇಳಿ ನಮ್ಗೆ ದೊರಕಿಸ್ಕೊಡ್ಬೇಕು. ಇಲ್ಲಿ ಸೋಳು ಮಾರ್ನಳ್ಳಿ ಒಂದು SC ಜನಾಂಗ ಇರೋದ್ರಿಂದ ಈ ಗೌಡ್ರದ್ದು ಜಾಸ್ತಿ ದಬ್ಬಾಳಿ, ಅಂದರೆ ಜನಸಂಖ್ಯೆ ಅವರೇ ಜಾಸ್ತಿ ಇರೋದ್ರಿಂದ ಏನೇ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯ ಇನ್ನೊಂದು ಏನೇ ಕೇಳೋಕೆ ಹೋದ್ರೂ ದೌರ್ಜನ್ಯ ಮಾಡೋದು, ಒಂದು ಕುಲಕ್ಷದ ಇದಕ್ಕೋಗಿ ಗಲಾಟೆ ಮಾಡ್ಕೊಳ್ಳೋದು. ನಮ್ಮ SCಗಳ ಮೇಲೆ ಪದ ವರ್ಷ 6 ತಿಂಗಳು 3 ತಿಂಗಳಲ್ಲಿ ಈ ದೌರ್ಜನ್ಯ ನಡೀತಾನೆ ಇದೆ. ಅದನ್ನು ಕೇಳೋಕ್ಕಂತ ಸ್ಥಳೀಯ ಶಾಸಕರು ಯಾರೂ ಇಲ್ಲ, ಅಧಿಕಾರಿಗಳು ಇಲ್ಲ. ಇನ್ನು ಕೇಳೋಕೆ ಬಂದರೂ ಈ ಥರ ಪ್ರೊಟೆಕ್ಷನ್ ಯಾವುದೋ ಅಧಿಕಾರಿಗಳ್ದು ಪ್ರೊಟೆಕ್ಷನ್ನು ಇಲ್ಲ. ಹಂಗಾಗಿ ಈ ಆಕ್ಸಿಡೆಂಟು ಏನೋ ಸಿಂಪಲ್ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಕಾನೂನದ ಬಗ್ಗೆ ಕಾನೂನಿತ್ತು, ಏನೋ ಮಾತಾಡ್ತಿದ್ರು. ಕಾನೂನಲ್ಲಿ ಏನಾಯ್ತು ಅದು ಮಾಡಬೇಕಾಗಿತ್ತು. ಇವನು ದುರದ್ವೇಷವಾಗಿ ಹಳೆ ದ್ವೇಷಗಳು ಇಟ್ಕೊಂಡು ಈ ಥರ ಎಲ್ಲ ಬಂದು ಮಾಡೋಣ ಅಂತ ಹಲ್ಲೆ ಮಾಡಿ 1-7-8 ಜನ ಎಲ್ಲ ಸೇರ್ಕೊಂಡು ಹಲ್ಲೆ ಮಾಡಿರೋದು ತುಂಬ ಖಂಡಿಸ್ತಾ ಇದ್ದೀವಿ. ಇದಕ್ಕೆ ಸರ್ಕಾರ ಕೂಡಲೇ
ಸ್ಥಳೀಯ ಶಾಸಕರಾಗ್ಬೋದು, DC ಆಗ್ಬೋದು, AC ಆಗ್ಬೋದು, SP ಆಗ್ಬೋದು, ಎಲ್ಲ ಬಂದು ಇದು ಪರಿಹಾರ ಆಗೋವರೆಗೂ ಈ ಬಾಡಿನ ಎಲ್ಲೂ ತೆಗೆದಿಲ್ಲ. 2 ದಿನ ಆಗ್ಬೋದು, 3 ದಿನ ಆಗ್ಬೋದು. ಆ ಸಂಬಂಧಪಟ್ಟದ ಮೃತ್ಯುಂಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅದಕ್ಕೆ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಬಯಕೆ. ಎಲ್ಲಿವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ. ಶಾಂತಿ ಮೌನ ರಚನೆ ಮಾಡಿ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ. ಅವೆಲ್ಲೋ ಹೊರಗಿಂದ ಗೊತ್ತಿಲ್ಲ, ಡ್ಯೂಟಿ ಮುಗಿಸೋ ಗೊತ್ತಾಯಿದ್ರು. ಬುತ್ತಿ ಮನೆಗೆ ಹೋಗ್ಬೇಕಾರೆ ಕಾರಣದಿಂದ ಭೈರಪ್ಪರು ಅವ್ರ ಮನೆಗೆ ಹೋಗ್ತಾಯಿದ್ರು ಅಷ್ಟೇ. ಇವ್ರಿಗುದ್ರೆ ಅವ್ರಿಗುದ್ರೆ ಯಾರೂ ನೋಡಿಲ್ಲ ಅಂತ ದರ್ಶನದಲ್ಲಿ ನಾವು ಗೊತ್ತಿಲ್ಲ. ಒಟ್ಟಿಗೆ ಯಾರೋ ಮಧ್ಯಂತರ ಯಾರೋ ಇರ್ಬೋದು ಅಷ್ಟೇ. ಯಾರ ಗುದ್ದಿಸೋ ವಿಷಯದಲ್ಲಿ ಭಾಸ್ಕರ್ ಅವರು ಹೋಗಿ ತುಳ್ದು ಹೊಡೆದು ಸಾಯಿಸ್ಬೇಕಂತ ಅನ್ಭವಿಸೋಕ್ಕೆ ಏನಿಗಿತ್ತು ಅವ್ರಿಗೆ? ಅವ್ರನ್ನ ರೈಟ್ಸ್ ಕೊಟ್ಟವ್ರು ಯಾರು? ಅವ್ರು ತುಳಿಬೇಕಂತ ಆಕ್ಸಿಡೆಂಟು ಸಹಜ, ದೇಶದಲ್ಲಿ ಎಲ್ಲ ಬೇಕಾದಷ್ಟು ಆಗಿರುತ್ತೆ ಕರ್ನಾಟಕದಲ್ಲಿ. ಅವ್ರನ್ನ ಸಾಯಿಸ್ಬೇಕಂತ ಅನ್ಬೇಕಾದ್ರೆ ಯಾರು ಯಾವ ಸಿದ್ದರಾಮಯ್ಯ ಯಾರು ರೈಟ್ಸ್ ಕೊಟ್ಟಿಲ್ಲ ಅವ್ರು ಸಾಯಿಸು ಅಂತ. ಇವ್ನು ತುಳಿಬೇಕಂತ ಆದೇಶ ಏನು? ಮಾವನ್ ಕೊಡಿದ್ರೆ ಅಡ್ಮಿಟ್ ಮಾಡೋದಾಯಿತು, ಇಲ್ಲ ಇವನು ಅಡ್ಮಿಟ್ ಮಾಡ್ಬೋದಾಯಿತು. ಅವನ್ನ ತಲೆ ತುಳಿದು ಸಾಯಿಸ್ಬೇಕಂತ ಅವನ್ನ ಕೊಟ್ಟಿದ್ದು ಯಾರು ಅಧಿಕಾರಕ್ಕೆ ಯಾರು ಕೊಟ್ಟರು ಅವರು? ಒಂದಾಯಿತು. ಎರಡನೇದಾಗಿ ಹೊಸಬಾಳೆ ಗೌಡ್ರಲ್ಲಿ ಒಂದು ಅಂಗಡಿ ಓಪನ್ ಮಾಡಿಲ್ಲ. ಯಾಕೆ ಓಪನ್ ಮಾಡಿಲ್ಲ? ಇವ್ನು ಸಾವು ಅಂಗಡಿಗೂ ಏನು ಆದೇಶ? ಆಯ್ತಾ, ನಮ್ಮದು ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಮಾರನಹಳ್ಳಿ ಹಸ್ಪಳ ಗ್ರಾಮದಲ್ಲಿ ನಮ್ಮ ದಲಿತರಿಗೆ ಅನ್ಯಾಯ ಆಗಿದೆ. ದಯವಿಟ್ಟು ದಲಿತರಿಗೆ ಅನ್ಯಾಯ ಆಗಿದೆ. ಆದೇಶದಿಂದ ನಮಗೆ ನ್ಯಾಯ ಬೇಕು. ನಮ್ಮ ಅಮಾಯಕ ಹುಡುಗ ಪಾಪ ಯಾರ ಜೊತೆಗೆ ಹೋದವಲ್ಲ ಬಂದವನೆಲ್ಲ ಅಮಾಯಕ ಹುಡುಗನನ್ನ ಹೊಡೆದು ಜಜ್ಜಿ ಕೊಲೆ ಮಾಡಿ ಸಾಯಿಸೋಳೆ. ಇವ್ರ ದಬ್ಬಾಳಿಕೆ ಜಾಸ್ತಿ ಆಯಿತು. ಗೌಡ್ರು ದಬ್ಬಾಳಿಕೆ ಜಾಸ್ತಿ ಆಗಿದೆ. ಅದ್ರಲ್ಲಿ ನಮ್ಮ ದಲಿತರನ್ನ ತುಳಿತಾವ್ರೆ. ದಯವಿಟ್ಟು ನಮಗೆ ನ್ಯಾಯ ಬೇಕು. ನ್ಯಾಯ ಎಲ್ಲಿಗಂಟೆ ಹೋರಾಟ, ನ್ಯಾಯ ಸಿಗೋ ತನಕ ಹೋರಾಟ ಮಾಡ್ತೀವಿ. ಇದು ಸದಾ ಸಿದ್ಧ. ಇದು ನಾವು ದಲಿತರು ಅಂದ್ರೆ ಸುಮ್ಮನೆ ಅಲ್ಲ, ನಿಮ್ಮನೆ ಹಾಳಲ್ಲ. ನಾವು ನಮ್ಮನ್ನ ಜೀತಾಳಾಗಿಸ್ಕೊಂಡಿಲ್ಲ, ನಿಮ್ಮನ್ನ ತುಳಿದು ಮೆಚ್ತೀವಿ ಅನ್ನೋ ಕೆಪಾಸಿಟಿ ನಮ್ಗಿದೆ. ಆದ್ರೆ ದಲಿತರ ಎಲ್ಲ ಕಂಡ್ರಿ ಅಮಾಯಕ ಹುಡುಗನ್ನ ಅಂದೇ ಸಾಯಿಸಲ್ರಿ. ನೀವು ಎಷ್ಟೆಲ್ಲ ಲಕ್ಷ ಕೊಟ್ರು ಏನು ಬರಲ್ಲ ಕಣ್ರಿ. ನಮ್ಮ ಅಮಾಯಕ ಹುಡುಗನ್ನ ಸಾಯಿಸಲ್ರಿ. ನಾವು ಜೀವ ಕೊಡ್ರಿ. ನಿಮ್ಗೆ ಏನು ನ್ಯಾಯ ಇದೆ ಅದಕ್ಕೆ ನಾವು ಸತಾಸಿದ್ದ. ನಾವು ನಮ್ಮ ದಲಿತ ಎಲ್ಲ ಒಗ್ಗಟ್ಟಾಗಿ ನಾವು ಕೊಡ್ತೀವಿ ಕಣ್ರಿ ಅಮೌಂಟ. ನಮ್ಗೆಲ್ದಿ ನ್ಯಾಯ ನಮ್ಮ ಹುಡುಗ ಕೊಡ್ರಿ. ದೊಡ್ಡದಾಗಿ ಕೆಂಪೇಗೌಡ ಅನ್ನೋನು ದೊಡ್ಡ ಲೀಡ್ರು ಇಲ್ಲಿ ಹಸ್ಪಾಲ್ ಮಾರ್ನಳ್ಳಿಗೆ ಏನೇನು ಕೂಡು ತಗೊಂಡು ಮೆಡ್ಕ ಬಂದ್ಬಿಡುವ. ಯಾಕೆ ಒಳ್ಳೆ ಓಟ್ ಸಿಗ್ತೀನಿ ಅಂತ? ಎಲ್ಲಪ್ಪ ಬಂದೆ? ಎಲ್ಲಿ ಬಂದ್ಯಪ್ಪ ನೀನಪ್ಪ? ಓಟ್ ಕೇಳಕ್ ಬರಕತ್ತೀನಪ್ಪ ನೀನು ಹುಡ್ಗ ಕೆಂಪೇಗೌಡ. ಓಟ್ ಕೇಳಕ್ ಬರ್ತೀಯಪ್ಪ ನೀನು? ದಲಿತರಿಗೆ ನ್ಯಾಯ ಕೊಡ್ಸು. ನೀನೊಬ್ಬ ಹಿರಿಯ ಮನುಷ್ಯ ಆಗಿದ್ಯಾ, ರಾಜಕೀಯ ಆಗಿದ್ಯಾ, ನ್ಯಾಯ ಸಮವಾಗಿ ನ್ಯಾಯ ಕೊಡ್ಸಪ್ಪ ನೀನು. ನಿಮ್ ಕೆಲಸ ಫಲಿಸಕ್ಕೆ ದಲಿತರು ರೈತಗಳು ಬೇಕು, ದಲಿತರು ಬೇಕು. ಕೂಲಿ ಬಳಸಕ್ಕೆ ಅದೇ ಸರಪ್ ಹೋಗ್ಬಿಟ್ಟು ಕೆಲಸ ಮಾಡಿಸ್ಕೊಳಕ್ಕೆ ನೀವು ನ್ಯಾಯ ಕೊಡ್ಸಕ್ಕಿಲ್ವಾ? ಅವ್ರಿಗೆ ಅವ್ರು ಕುತ್ಕೊಬಿಟ್ಟೆ. ಈಗ ಗೌಡ್ರಲ್ಲ, ನಿಮ್ ಗೌಡ್ರಲ್ಲ ಹೊಡೆದಿರೋರು, ಎಷ್ಟೊಂದು ಸಾಯಿಸಿರೋರು ನಿಮ್ ಗೌಡ್ರಲ್ಲಪ್ಪ. ಅದಕ್ಕೆ ಹೋಗಿ ಅವ್ರಿಗೆ ಕುತ್ಕೊಬಿಟ್ಟೆ. ಡೋರ್ ಓಪನ್ ಮಾಡವ. ಓಪನ್ ಮಾಡಲ್ಲ, ತಗಿರಿ ಲಾಕ. ಕ್ಲೋಸ್ ಮಾಡಿ ಜಾಸ್ತಿ ಜನ ಹೋಗ್ಬಿಡಿ. ನಮಸ್ತೆ ಹೇಳಿ ಮೇಡಮ್, ಮಾತಾಡಿ ಮೇಡಮ್. ಇವ್ರ ಜೊತೆ ಹೇಳಿ ಮೇಡಮ್.